2ನೇ ವಾಕ್ಯ. இப்படியே பரிசுத்த ஸ்தலத்தில் உம்மை பார்க்க ஆசையாயிருந்து உமது வல்லமையையும் உமது மகிமையும் ಕಂಡೇನ್. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ವವನ್ನ, ಆ ಪ್ರಭಾವವನ್ನ ಒಂದು ಕಾಲದಲ್ಲಿ ಕಂಡೆ. ಈಗ ನಾನು ಕಾಣಕ್ಕಾಗ್ತಾ ಇಲ್ಲ. ನಾನು ಕಾಣಬೇಕು. ಆ ನಿನ್ನ ಮಹಿಮೆಯನ್ನು ನಾನು ಕಾಣಬೇಕು. ಆ ನಿನ್ನ ಅಭಿಷೇಕ, ನೀನು ಕೊಟ್ಟಂತ ವರ, ನೀ ಕೊಟ್ಟಂತ ಅಭಿಷೇಕ ನನಗೆ ಕಡಿಮೆಯಾಗಿ ಹೋಗಿದೆ. ನಾನು ಕಂಡದ್ದು, ನಾನು ನೋಡಿದ್ದು, ಈಗ ಮತ್ತೆ ಅದನ್ನು ಕಾಣಬೇಕು. ಹಲ್ಲೆಲೂಯಾ. ಮತ್ತೆ ಅದನ್ನು ನಾನು ಕಾಣಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಆತನ ಮಹಿಮೆ, ಆತನ ಪ್ರಭಾವ, ಆತನ ಅದ್ಭುತ, ಆತನ ಮಹತ್ ಕಾರ್ಯಗಳನ್ನ ನಾವು ಆಲಯದಲ್ಲಿ ಕಾಣಬೇಕು. ಯಾಕಂದ್ರೆ ನಾನೇ ಸಭೆಗೆ ಶಿರಸ್ಸಾಗಿದ್ದೇನೆ, ನಾನೇ ಸಭೆಗೆ ತಲೆಯಾಗಿದ್ದೇನೆ. ಅದರಿಂದ ಆತನು ಸಭೆಯಲ್ಲಿ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುವ ದೇವಾದಿ ದೇವನು. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನಾನು ನಿನ್ನ ಮಂದಿರದಲ್ಲಿ ನಿನ್ನ ಮಹತ್ವವನ್ನು, ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕಂತೇಳಿ ಅಪೇಕ್ಷೆ ಉಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಏನಾಗಿದ್ದಾರಂತೆ? ಅಪೇಕ್ಷಿಸುವತಕ್ಕದಾಗಿದ್ದೇನೆ. ನಾನು ಮತ್ತೆ ನೋಡ್ಬೇಕು, ಆ ಮಹಿಮೆಯನ್ನ ಮತ್ತೆ ನೋಡ್ಬೇಕು, ಆ ಪ್ರಸನ್ನತೆಯನ್ನು ಮತ್ತೆ ನೋಡ್ಬೇಕು, ಆ ನಿನ್ನ ಕೃಪಾಮರ ಮತ್ತೆ ನಾನು ನೋಡ್ಬೇಕು, ಅಂತ ಅದ್ಭುತ ಮಹತ್ಕಾರ್ಯಗಳು ಮತ್ತೆ ನಾನು ಕಾಣಲೇಬೇಕು. ಅಂದ್ರೇನು? ಸ್ವಲ್ಪ ಹಂಗೆ ಸ್ವಲ್ಪ ಡೌನ್ ಆಗಿ ಹೋಗ್ಬಿಟ್ಟಿರ್ತಾರೆ. ಸ್ವಲ್ಪ ಡೌನ್. ಪ್ರಾರಂಭದಲ್ಲಿ ಚೆನ್ನಾಗಿತ್ತು, ದರ್ಶನ ನೋಡ್ತಾ ಇದ್ರು, ಆತನ ಪ್ರಭಾವ, ಆತನ ಮಹಿಮೆ ಹೇಳೋದನ್ನು ನೋಡ್ತಾ ಇದ್ರು. ಈಗ ನೋಡಕ್ಕಾಗ್ತಾ ಇಲ್ಲ. ಬಲಹೀನತೆ, ವಿಶ್ವಾಸದಲ್ಲಿ ಬಲಹೀನತೆ, ಆತ್ಮಿಕ ಜೀವಿತದಲ್ಲಿ ಬಲಹೀನತೆ. ಅದರಿಂದ ಭಕ್ತನು ಪ್ರಾರ್ಥನೆ ಮಾಡ್ತಾನೆ, ಕಂಡ ಈಗಲೂ 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 ಕಾಣಬೇಕೆಂದು ಅಪೇಕ್ಷೆ. ಮನುಷ್ಯನಲ್ಲಿ ಅಪೇಕ್ಷೆ ಇರಬೇಕು. ಎಲ್ಲ ವಿಷಯದಲ್ಲೂ ಒಂದು ಅಪೇಕ್ಷೆ ಇರಬೇಕು. ಅಪೇಕ್ಷೆ ಇಲ್ಲದ್ರೆ ಏನು ಸಾಧಿಸೋದಕ್ಕಾಗೋದೇ ಇಲ್ಲ. ಅಪ್ಪ, ನಾನು ನಿನ್ನ ನೋಡ್ಬೇಕು ಅನ್ನೋ ಅಪೇಕ್ಷೆ ನಮ್ಮಲ್ಲಿದ್ರೆ ಮಕ್ಕಳ ದರ್ಶನ ಕೊಡ್ತಾರೆ. ಅಪ್ಪ, ನಿನ್ನ ಪವಿತ್ರಾತ್ಮನ ಅಭಿಷೇಕ ನಾವು ಹೊಂದ್ಕೊಳ್ಳೇಬೇಕು ಅನ್ನೋ ಅಪೇಕ್ಷೆ ನಿನ್ನಲ್ಲಿ ಬಂದ್ರೆ, ನನಗೆ ಈ ಕೆಲಸ ನಡಿಬೇಕು, ನೀನು ಅಪೇಕ್ಷೆಯಿಂದ ಪ್ರಾರ್ಥನೆ ಮಾಡಿದ್ರೆ, ಬೇಕಾಬಿಟ್ಟಿ ಪ್ರಾರ್ಥನೆ, ಬೇಕಾಬಿಟ್ಟಿ ಜೀವಿತವನ್ನ ದೇವರ ಎದುರು ನೋಡುತ್ತಿಲ್ಲ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ಮಂದಿರದಲ್ಲಿ ಕಂಡ ಪ್ರಕಾರ ಇವಾಗಲೂ ನಾನು ಕಾಣಕ್ಕಾಗ್ತಲ್ಲ, ಅದನ್ನ ನಾನು ಮತ್ತೆ ಕಾಣಬೇಕು. ನಾನು ಮತ್ತೆ ಆ ಮಹಿಮೆಯನ್ನ, ಆ ಅಭಿಷೇಕವನ್ನ, ಆ ವರಗಳನ್ನ, ಆ ಫಲಗಳನ್ನ ಹೊಂದಿಕೊಂಡು ನಿನ್ನ ಮಹಿಮೆಯನ್ನ ನೋಡ್ಬೇಕು. ಹಲ್ಲೆಲೂಯಾ. ಅಪೇಕ್ಷೆ ಇರಬೇಕು. ಅಪೇಕ್ಷೆ ಇಲ್ಲದಂತ ಜೀವಿತ ಅದು ವ್ಯರ್ಥವಾದ ಜೀವಿತ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಜ್ಞಾಪಕಕ್ಕೋಸ್ಕರ ಒಂದು ದೇವರ ವಾಕ್ಯವನ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ 30ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಲೂಕ 7:30. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದದ್ದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. பரிசேயரும் நியாயசாஸ்திரிகளுமோ அவனாலே ஞானஸ்தானம் பெறாமல் தங்களுக்கு கேடு உண்டாக தேவனுடைய ஆலோசனையை தள்ளிவிட்டார்கள். ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ದೇವರ ವಾಕ್ಯದಲ್ಲಿ ನೋಡ್ತೇವೆ ಎಲ್ರೂ ಅದನ್ನೇ. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದುದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನ ನಿರಾಕರಿಸಿದರು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಒಂದು ಸಂಕಲ್ಪ ಇದೆ. ನಾವ್ ಏನ್ ಮಾಡ್ಬೇಕು ಅಂತೇಳಿ
ಆತನಿತ್ತ ತಮಿಳಲ್ಲಿ ಏನ್ ಹೇಳುತ್ತೆ ಅಂದ್ರೆ ವಾಕ್ಯ ಅಮ್ಮ ಪಡಿಮಾ ಮರುಪಡಿಯೋ. பரிசேயரும் நியாய சாஸ்திரிகளும் அவனாலே ஞானஸ்நானம் பெறாமல் தங்களுக்கு கேடு உண்டாக தேவனுடைய ஆலோசனையை தள்ளிவிட்டார். ತಮಿಳಲ್ಲಿ ಕೇಡು ಎಂಬುದಾಗಿ ಬರೆಯಲ್ಪಟ್ಟಿದೆ. ஆகையால் தங்களுக்கு கேடுண்டாக தேவனுடைய ஆலோசனையை ತಳ್ಳಿಬಿಟ್ಟಾர்கள். ದೇವರ ಆಲೋಚನೆಯನ್ನ, ದೇವರ ಸಂಕಲ್ಪವನ್ನ ಪರಿಸಾಯರು, ಸದುಕಾಯರು ಇವರೆಲ್ಲ ಏನ್ ಮಾಡಿದ್ರಂತೆ, ದೇವರ ಆ ಸಂಕಲ್ಪವನ್ನ ಹಲ್ಲೆಲೂಯ ನಿರಾಕರಿಸ್ತಾರೆ. ದೇವ್ರದ್ದು ಏನೋ ಒಂದು ಉದ್ದೇಶ ಇರುತ್ತೆ, ಆತನೇನೋ ಒಂದು ಉದ್ದೇಶ ಇರುತ್ತೆ, ಅದ ನಮ್ಮ ಮೂಲಕ ನೆರವೇರಿಸುವುದಕ್ಕಾಗಿ ಇಷ್ಟಪಡ್ತಾರೆ. ಅದನ್ನ ಅವರು ಎದುರು ನೋಡ್ತಾರೆ, ನನ್ನ ಮಗ ನನ್ನ ಮಗಳು ಇದನ್ನ ನೆರವೇರಿಸಬಹುದು, ನನ್ನ ಸಂಕಲ್ಪದಂತೆ, ನನ್ನ ಚಿತ್ತದಂತೆ, ನನ್ನ ಆಲೋಚನೆಯಂತೆ ನನ್ನ ಮಕ್ಕಳು ನಡೀತಾರೆ ಎಂಬುದಾಗಿ ದೇವರು ಎದುರು ನೋಡ್ತಾರೆ. ಹಲ್ಲೆಲೂಯಾ. ಕೆಲವು ಸಲ ನಾವು ಅಷ್ಟೇ ಆತನ ಸಂಕಲ್ಪದಿಂದ ಬೇರೆ ನಮ್ಮಿಷ್ಟದಂತೆನೇ ನಡೀಬೇಕು, ನಮ್ಮ ಆಲೋಚನೆ ಪ್ರಕಾರನೇ ನಡೀಬೇಕು. ನಾವ್ ಯಾವಾಗಾದ್ರೂ ಪ್ರಾರ್ಥನೆ ಮಾಡಿ, ಏಸಪ್ಪ ನಾ ಇದನ್ ಮಾಡ್ಬೇಕಂತಿದ್ದೀನಿ, ನಿಮ್ ಚಿತ್ತ ಇದೆಯಾ, ನಿನ್ ಸಂಕಲ್ಪ ಇದೆಯಾ, ನಾನು ಇದನ್ ಮಾಡ್ಲಾ, ನಾ ಈ ಸ್ಥಳಕ್ಕೆ ಹೋಗ್ಲಾ, ನಾ ಈ ಮನೇನ್ ಕಟ್ಲಾ, ನಾನು ಈ ಕೆಲಸ ಮಾಡ್ಲಾ, ನಿಮಗಿಷ್ಟ ಇದೆಯಾ, ನಿಮ್ ಸಂಕಲ್ಪ ಏನು? ಯಾಕಂದ್ರೆ ನನ್ನ ಆಲೋಚನೆಗಳು ನಿನ್ನ ಆಲೋಚನೆ ಅಲ್ಲ ಅಂತ ಹೇಳಿದಿರ, ನಿನ್ನ ಮಾರ್ಗಗಳು ನನ್ನ ಮಾರ್ಗ ಅಲ್ಲ ಅಂತ ಹೇಳಿದಿರ. ಅದರಿಂದ ಅಪ್ಪ ನನ್ನ ಆಲೋಚನೆ, ನನ್ನ ಮಾರ್ಗ ನಿನ್ನ ಚಿತ್ತದಂತಿದೆಯಾ, ಹಲ್ಲೆಲೂಯಾ, ನಿನ್ನ ಚಿತ್ತದಂತಿದೆಯಾ ಎಂಬುದಾಗಿ ನಾವಲ್ಲಿ ದೇವರ ಸಮ್ಮುಖದಲ್ಲಿ ನಿನ್ನ ಸಂಕಲ್ಪ, ನಿನ್ನ ಚಿತ್ತ, ನಿನ್ನ ಸಂಕಲ್ಪ, ನಾನು ಇದನ್ನ ಮಾಡೋದಿಕ್ಕೆ ನಿಮಗಿಷ್ಟ ಇದೆಯಾ? ಹಲ್ಲೆಲೂಯಾ. ನಾವೇನೇ ಮಾಡಿದ್ರು ದೇವ್ರು ಸಂತೋಷ ಪಡಬೇಕು. ನನ್ನ ಮಗ, ನನ್ನ ಮಗಳು ನಾನು ಹೇಳ್ದಂಗೆ ಮಾಡ್ತಾ ಇದ್ದಾರೆ, ನಾನು ಹೇಳ್ದಂಗೆ ನಡೀತಿದ್ದಾರೆ, ನಾನು ಹೇಳ್ದಂಗೆ ಜೀವಿಸ್ತಾ ಇದ್ದಾರೆ, ಅದರಿಂದ ನನಗೆ ಭಾರಿ ಇಷ್ಟ. ಅದಕ್ಕೆ ದಾವೀದನಿಗೆ ದೇವರು ಹೇಳ್ತಾರೆ, ದಾವೀದ ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನೇ ಎಂಬುದಾಗಿ. ಹಲ್ಲೆಲೂಯಾ. ಅವ್ರ ನಡತೆ ದೇವರ ಹೃದಯಕ್ಕೆ ಒಪ್ಪುವಂತದಾಗಿತ್ತಂತೆ. ಅಪ್ಪ ನಾ ಯುದ್ಧಕ್ಕೆ ಹೋಗ್ಲಾ, ಅಪ್ಪ ನಾ ಈ ಸ್ಥಳಕ್ಕೆ ಹೋಗ್ಲಾ, ಅಪ್ಪ ಇದನ್ ಮಾಡ್ಲಾ, ಎಲ್ಲ ದೇವರ ಹತ್ರ ಕೇಳಿ ದಾವೀದನು ಪ್ರಾರ್ಥನೆ ಮಾಡಿ ಆತನ ದೇವರನ್ನ ಮುಂದಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿ, ಸಂಕಲ್ಪ ಇದೆಯಾ ಇಲ್ವಾ? ದೇವರ ಸಂಕಲ್ಪ ಏನೋ? ಪರಿಸಾಯರು, ಸದಿಸಾಯರು ಅವ್ರು ಏನ್ ಮಾಡ್ಬೇಕಾಗಿತ್ತಂತೆ, ದೀಕ್ಷಾಸ್ಥಾನ ತೆಗೆದುಕೊಳ್ಳಿ, ಕೇಡು ಬರ್ತಾ ಇದೆ, ಅಪಾಯ ಬರ್ತಾ ಇದೆ, ಅದರಿಂದ ತಪ್ಪಿಸಿ ಕಾಪಾಡೋದಕ್ಕೋಸ್ಕರ ಹಲ್ಲೆಲೂಯಾ. ಅಲ್ಲಿ ವಾಕ್ಯಳುತ್ತೆ, ದೀಕ್ಷಾಸ್ಥಾನ ಮಾಡಿಸಿಕೊಳ್ಳದೆ ಹೋದದ್ರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನ ನಿರಾಕರಿಸಿದ್ದು ಕೇಡಿಗಾಗಿ. ಹಲ್ಲೆಲೂಯಾ. ಯಾಕೆ ಕೇಡು ಅಂದ್ರೆ, ತಾನು ದೀಕ್ಷಾಸ್ಥಾನ ತೆಗೆದುಕೊಳ್ಳದೆ ಹೋದ್ರೆ ನಮಗೆ ನಿತ್ಯ ರಾಜ್ಯ ಇಲ್ಲ. ಆ ಕೇಡು ಬೆಂಕಿ ಗಂಧಕುರಿ ಕೆರೆಗೆ ನಾವು ಬೀಳಬೇಕು. ತಿರಸ್ಕಾರ ಮಾಡ್ತಾರಂದ್ರೆ ಕೇಡಿಗೆ, ಮಗಳೇ ಇದನ್ನ ಮಾಡ್ಬೇಡ ಅಂದ್ರೆ ಬೇಕಂತ ಮಾಡಿದ್ರೆ ಅದು ದೇವರ ಸಂಕಲ್ಪ ಇಲ್ಲ, ತಂದೆ ತಾಯಿನ ಒಂದು ಚಿತ್ತನೂ ಇಲ್ಲ. ಹಲ್ಲೆಲೂಯಾ. ಅದರಿಂದನೇ ಆತನ ಸಂಕಲ್ಪಗಳು ಏನಿದೆ ಅದನ್ನ ನಾವು ಸರಿಯಾಗಿ ಗಮನಿಸಿ ನಾವು ನಡೆಯುವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಈ ಸಂಕಲ್ಪದಿಂದ ನಡೆಯದೇದವ್ರನ್ನೊಬ್ಬರ ಕುರಿತು ಒಂದು ವಾಕ್ಯವನ್ನ ಜ್ಞಾಪಕ ಪಡಿಸ್ತೇನೆ ನಿಮಗೆ. 1 ಅರಸುಗಳು 11ನೇ ಅಧ್ಯಾಯ 9-12 ವಾಕ್ಯಗಳನ್ನು ಓದೋಣ. 1 ಅರಸುಗಳು. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ஆகையால்
கர்த்தர் சாலோமோனை நோக்கி, நான் உனக்கு கட்டளையிட்ட என் உடன்படிக்கையையும் என் கட்டளைகளையும் நீ கை கொள்ளாமற் போய் இந்த காரியத்தை செய்தபடியினால் ராஜ்யபாரத்தை உன்னிடத்திலிருந்து பிடுங்கி அதை உன் ஊழியக்காரனுக்கு கொடுப்பேன். ಆಮೆನ್. ಹಲ್ಲೆಲೂಯಾ. 9ನೇ ವಾಕ್ಯ. ಇಲ್ಲಿ ದೇವರ ವಾಕ್ಯ ನೋಡಿ, ಇಸ್ರಾಯೇಲ್ ದೇವರಾದ ಕರ್ತನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡ್ರಂತೆ. ಹಲ್ಲೆಲೂಯಾ. ಒಂದ್ ಸಾರಿ ಬಂದ್ರು, ಮಗ ನೀನ್ ಹೋಗ್ತಿರೋ ದಾರಿ ಸರಿ ಇಲ್ಲ, ನೀನ್ ನಡೀತಿರೋ ಸರಿ ಇಲ್ಲ, ನೀನ್ ಮಾಡ್ತಿರೋ ಸರಿ ಇಲ್ಲ, ಬಹಳ ಎಚ್ಚರವಾಗು. ಬೇಡ, ನೀನ್ ಮಾಡ್ತಿರೋ ನನಗೆ ಇಷ್ಟ ಇಲ್ಲ, ನೀನ್ ಮಾಡ್ತಿರೋ ನನಗೆ ಸಮಾಧಾನ ಇಲ್ಲ, ಅದರಿಂದ ನೀನ್ ಮನ ತಿರುಗಿ ನೀ ಪಶ್ಚಾತ್ತಾಪ ಪಟ್ಟು ಆ ಮಾಡಬೇಕಾದದನ್ನು ಬಿಟ್ಟು ಬಾ ಅಂತೇಳಿ ಹೇಳ್ತಾರೆ. 2ನೇ ಸಾರಿನೂ ಬಂದು ಇಲ್ಲಿ ಹೇಳ್ತಾರೆ, ಸೊಲೊಮೋನನಿಗೆ 2ನೇ ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಬಾರದೆಂದು ಆಜ್ಞಾಪಿಸಿದರು. ಅವನು ಆತನ ಆಜ್ಞೆಗಳನ್ನು ಮೀರಿದರಿಂದ, ಹಲ್ಲೆಲೂಯಾ, ಆಜ್ಞೆ, ದೇವರ ಮಾತು ಆಜ್ಞೆ, ಇದು ಮಾಡಬೇಡ ಅನ್ನೋದೊಂದು ಆಜ್ಞೆ, ಇದನ್ನು ಮಾಡು ಎಂಬುದಾಗಿ ದೇವರ ಆಜ್ಞೆ. ಅದರಿಂದ ದೇವರ ಸಂಕಲ್ಪವನ್ನ, ದೇವರು ನೆನೆಸಿದ್ದನ್ನ ಕೆಲವು ಸಲ ನಾವು ಅದನ್ನ ನೆರವೇರಿಸದೆ ಹೋಗ್ಬಿಡ್ತೇವೆ. ನಮ್ಮ ಇಷ್ಟಾರ್ಥದಂತೆ ನಡೆಯುವುದಕ್ಕೆ ಇಷ್ಟಪಡ್ತೇವೆ. ನಮಗೇನು ಆಲೋಚನೆ ಬರುತ್ತೋ ಅದರ ಪ್ರಕಾರ ನಡೀತೇವೆ. ನಮ್ಮ ಮನಸ್ಸು ಏನ್ ಹೇಳುತ್ತೋ ಅದನ್ನೇ ನಡೀತೇವೆ. ನಮ್ಮ ಕಣ್ಣು ಹೇಗೆ ತೋರಿಸುತ್ತೋ ಆ ಮಾರ್ಗದಲ್ಲಿ ನಡೀತೇವೆ. ನಮ್ಮ ಕಾಲು ಯಾವಾಗ ಇಷ್ಟಪಡುತ್ತೋ ಅದೇ ಮಾರ್ಗದಲ್ಲಿ ನಡೀತೇವೆ. ಆದ್ರೆ ನಮ್ಮನ್ನ ಕರೆದಂತನ ಸಂಕಲ್ಪ ಏನು? ಇವಾಗ ಮನೇಲಿ ತಂದೆ ತಾಯಿ ಇದಾರೆ ಅಂತ ಎತ್ಕೊಳ್ರಿ. ಒಂದು ತಂದೆ ತನ್ನ ಮಗ ಹೆಂಗಿರ್ಬೇಕಂತೇಳಿ ಅಪ್ಪ ಆಸೆ ಪಡ್ತಾರೆ. ಹಲ್ಲೆಲೂಯಾ. ನನ್ನ ಮಗ, ನನ್ನ ಮಗಳು ಹಿಂಗೆ ಇರ್ಬೇಕು, ಹಿಂಗೆ ನಡಿಬೇಕು, ಹಿಂಗೆ ಜೀವಿಸ್ಬೇಕು, ಹಿಂಗೆ ದೇವರಲ್ಲಿ ಬೆಳಿಬೇಕು, ಹಿಂಗೆ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ನನ್ನ ಮಗ, ನನ್ನ ಮಗಳು ದೇವರನ್ನ ಬಿಟ್ಟು, ಕರ್ತನನ್ನ ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಲೇಬಾರದು ಅಂತೇಳಿ ಒಂದು ತಂದೆ ತನ್ನ ಮಕ್ಕಳನ್ನು ಪ್ರೀತಿಸ್ತಾರೆ. ತನ್ನ ಮಕ್ಕಳಿಗೆ ಏನ್ ಕೇಳಿದ್ರು ಕೊಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ನನ್ನಿಷ್ಟದಂತೆ ನನ್ನ ಮಕ್ಕಳು ನಡೀತಾರೆ. ನನ್ನಲ್ಲಿ ಯಾವ ತಪ್ಪಿಲ್ಲದಂತೆ ನನ್ನ ಮಕ್ಕಳು ತಪ್ಪಿಲ್ಲದೆ ನಡೀತಾರೆ. ನನ್ನಲ್ಲಿ ಯಾವುದೇ ಪಾಪವಿಲ್ಲದಂತೆ ಅವರು ಪಾಪವಿಲ್ಲದೆ ನಡೀತಾರೆ. ಇರೋದ್ರಲ್ಲೇ ಕಷ್ಟಪಟ್ಟು ದುಡಿದು ತಿಂದು ದೇವರ ನಾಮವನ್ನ ನಾವು ಮಹಿಮೆ ಪಡಿಸೋಣ, ಸಂತೋಷ ಪಡಿಸೋಣ ಅನ್ನೋದು ತಂದೆ ತಾಯಿ ವಿಷಯ. ಹಲ್ಲೆಲೂಯಾ. ಅದೇ ರೀತಿನೇ ಒಂದು ದೇವರು ನಮಗೋಸ್ಕರ ಈ ಲೋಕದಲ್ಲಿ ಬಂದು ತನ್ನ ಸ್ವಂತ ರಕ್ತವನ್ನು ಚೆಲ್ಲಿ ಸತ್ತು ಮೃತ್ಯುಂಜಯನಾಗೆದ್ದು ನಮ್ಮನ್ನು ರಕ್ಷಿಸಿ ಕಾಪಾಡಿದಂತ ದೇವರ ಆಲೋಚನೆಗಳು ಅಪಾರವಾಗಿರುತ್ತೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಮಾತಿಗೆ ವಿಧೇಯರಾದೆ ಹೋದ್ರೆ ಅದು ವಿಗ್ರಹಾರಾಧನೆಗೆ ಸಮಾನ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಸೊಲೊಮೋನನಿಗೆ 2ನೇ ಸಾರಿ, ಅಪ್ಪ ಬೇಡ, ನೀನ್ ಹೋಗ್ತಿರೋ ದಾರಿ ಸರಿ ಇಲ್ಲ, ನೀನ್ ಮಾಡೋ ವಿಗ್ರಹಾರಾಧನೆ ಸರಿ ಇಲ್ಲ, ಬೇಡ, ಇದನ್ನ ಮಾಡಬೇಡ ಅಂತೇಳಿ 2ನೇ ಸಾರಿನು ಬಂದು ಅವನ ಬಳಿಗೆ ಮಾತಾಡ್ತಾರೆ. ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದರು. ಅವನ ಆತನ ಆಜ್ಞೆಗಳನ್ನು ಮೀರಿದರಿಂದ ಆತನು ಅವನ ಮೇಲೆ ಹಲ್ಲೆಲೂಯಾ. ಇವ ನಮ್ಮ ಅಪ್ಪ ಅಮ್ಮ ಸಿಟ್ಟಾದ್ರೆ, ನಿನಗಿಷ್ಟ ಇದ್ರೆ ನನ್ನ ಮನೆಯಲ್ಲಿರು, ನಾನು ಕೇಳಂಗಿದ್ರೆ ನನ್ನ ಮನೆಯಲ್ಲಿರು, ನೀನ್ ಇಷ್ಟಂತೆ ಹುಚ್ಚುತ್ತರ ಆಡೋದಾದ್ರೆ ನನ್ನ ಮನೆಯಲ್ಲಿ ಯಾರು ಹೇಳೋದು? ಅಪ್ಪ. ಹಲ್ಲೆಲೂಯಾ. ಯಾರು ಹೇಳೋದು? ರಘುನಾಥ್ ಹೇಳ್ತೀಯಲ್ಲೇನಪ್ಪ? ಹಲ್ಲೆಲೂಯಾ. ಹೇಳ್ತೀರ ಇಲ್ವಾ ತಂದೆ ಅಂದಿರು? ನಾನೇ ಮನವಾಗಿ ಹೇಳ್ತೀನಿ, ಇಷ್ಟ ಇದ್ರೆ ಕರೆಕ್ಟಾಗಿ ಆಡು, ಇಷ್ಟೆಲ್ಲ ಬಿಡ್ಬಿಡು, ನಾ ಮಾಡ್ಕೊಂತೀವಿ. ಇಷ್ಟ ಇದ್ರೆ ಸರಿಗ್ ಮಾಡು, ನಮ್ ಇಷ್ಟಂತೆ ಮಾಡಿಲ್ಲ, ಬೇಡ ಬಿಡ್ಬಿಡು. ಹಲ್ಲೆಲೂಯಾ. ಯಾಕಂದ್ರೆ ಒಂದು ತಂದೆ ಸ್ಥಾನದಲ್ಲಿ ಇರೋರು ತನ್ನ ಮಕ್ಕಳು ಕೆಟ್ಟು ಕೆರ ಹಿಡಿದು ಹೋಗ್ಬಾರ್ದಂತ ಯಾವ ತಂದೆನೂ ನೆನೆಸೋದಿಲ್ಲ. ನೆನೆಸ್ತಾರ? ನನ್ ಮಗ ಹಾಳಾಗೋಗ್ಲಿ, ನನ್ ಮಗ ಭಿಕ್ಷೆ ಎತ್ಲಿ, ನಮ್ಮ ಮಗ ಕುಡುಕ ಆಗ್ಲಿ, ನಮ್ಮನೆ ಮಗ ಕೊಲೆಗಾರನಾಗ್ಲಿ, ನನ್ ಮಗ ಕಳ್ಳನಾಗ್ಲಿ, ಅವನ್ ಜೈಲಲ್ಲಿ ಇರ್ಲಿ, ನಮ್ಮ ಮನೇಲಿ ಸಂತೋಷವಾಗಿರ್ತೇನೆ ನೆನೆಸ್ತಾರ? ಹಲ್ಲೆಲೂಯಾ. ನನ್ ಮಗಳು ಇಷ್ಟ ಬಂದಂಗ ಓಡ್ಲಿ, ಇಷ್ಟ ಬಂದಂಗ ಆಡ್ಲಿ ಅಂತ ಒಂದು ತಂದೆ ತಾಯಿ ನೆನೆಸ್ತಾರ? ಮನುಷ್ಯರಾದ ನಾವೇ ನಮ್ಮ ಮಕ್ಕಳು ಹೀಗಿರ್ಬೇಕು, ಹೀಗ್ ನಡಿಬೇಕು, ಹೀಗ್ ಜೀವಿಸ್ಬೇಕಂತೇಳಿ ನಾವೆಷ್ಟು
ನಮ್ಮ ಮಕ್ಕಳ ಮೇಲೆ ಕಣ್ಮೇಲೆ ಕಣ್ಣಿಟ್ಟು ಕಾಯ್ತು ನಮ್ಮನ್ನ ಪಡೆದ ಆತನು ನಮ್ಮನ್ನ ನೋಡ್ತಾ ಇರ್ತಾರೆ. ಹಲ್ಲೆಲೂಯ. ನಮ್ಮನ್ನ ನೋಡ್ತಾನೆ ಇರ್ತಾರೆ. ಇವನು ಅನ್ಯ ಹೆಂಗಸರ ಮೇಲೆ ಮೋಹಗೊಂಡು ಅವ್ರು ಹೇಳಿದಂತೆ ವಿಗ್ರಹನ ದೇವಾಲಯಗಳನ್ನ ಕಟ್ಕೊಡ್ತಾನೆ ಸೊಲೊಮೋನ. ದೇವರಿಗೆ ಭಯಂಕರ ಬೇಜಾರಾಗತ್ತೆ. 2ನೇ ಸಾರಿ ಬಂದು ಹೇಳ್ತಾರೆ, ಮಗ ಬೇಡ ಕಣ, ಮಾಡ್ಬೇಡ. ಅವ್ನು ಕೇಳದೆ ಹೋದಾಗ 11ನೇ ವಾಕ್ಯ ಹೇಳುತ್ತೆ, ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನ ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ನಿನಗೆ ಕೊಟ್ಟಿರೋ ರಾಜ್ಯವನ್ನ ಕಿತ್ತು ನೀನ್ ಕೆಳಗಿರೋ ಕೆಲಸ ಮಾಡೋ ನೀ ಕೊಟ್ಟು ಬಿಡ್ತೀನಿ. ಹಲ್ಲೆಲೂಯ. ಕೆಲವು ಸಲ ತಂದೆ ತಾಯಿ ಮಾತು ಕೇಳಿದ್ರೆ ತಂದೆ ಏನ್ ಮಾಡ್ತಾರೆ, ನೋಡಪ್ಪ ನೀನ್ ನನ್ನ ಮಾತು ಕೇಳ್ತಿಲ್ಲ, ನನಗಿರೋ ಆಸ್ತಿ ಎಲ್ಲ ಅನಾಥಾಶ್ರಮ ಕೊಟ್ಬಿಡ್ತೀನಿ. ನಿನಗೆ ಯಾಕೆ ಕೊಡ್ಬೇಕಪ್ಪ? ನಾನ್ ದುಡ್ದಿದ್ದು ನನ್ ಕಷ್ಟ, ನನಗಿಷ್ಟ ಬಂದವ್ರು ಕೊಡ್ತೀನಿ. ನೀನ್ ನನ್ನ ಮಗ ಚೆನ್ನಾಗಿರ್ಬೇಕು, ನಮ್ಗೆ ಒಳ್ಳೆ ಹೆಸರು ತರ್ತೀಯ, ಒಳ್ಳೆ ಮಗನಾಗಿರ್ತೀಯ ನೋಡಿದ್ರೆ ಈ ಹಣ ಇಟ್ಕೊಂಡು ನೀನ್ ಇಷ್ಟ ಬಂದಂಗೆ ಪಾಪ ಮಾಡೋದ್ರಿಂದ ನಿನಗೆ ಯಾಕೆ ಕೊಡೋದು ಈ ಆಸ್ತಿಯನ್ನ? ನಿನಗೆ ಕೊಡಲ್ಲ, ಅನಾಥರಿಗೆ ಕೊಟ್ಬಿಡ್ತೇನೆ, ಅನಾಥ ಆಶ್ರಮಕ್ಕೆ ಬರ್ತು ಕೊಟ್ಬಿಡ್ತೇನೆ. ಅವ್ರು ಬದುಕೊಳ್ಳಿ ಆ ಮಕ್ಕಳು. ನಿನಗೆ ಯಾಕೆ ಕೊಡ್ಬೇಕು? ನನ್ನ ಮಾತು ಕೇಳ್ದೆ, ನನ್ನ ಮಾತಿನ ಪ್ರಕಾರ ನಡೆಯದೆ, ನಿನ್ನ ಇಷ್ಟದಂತೆ, ನಿನ್ನ ಮನುಷ್ಯನಂತೆ, ನಿನ್ನ ಚಿತ್ತದಂತೆ ನೀನ್ ನಡೆದು ನನ್ನ ಅವಮರ್ಯಾದೆ ಮಾಡಿದ್ಯಾ, ನನ್ನ ಮಾತಿ ಬೆಲೆ ಕೊಡದೆ ಹೋಗಿದ್ಯಾ, ನನ್ನ ಮರ್ಯಾದೆ ತೆಗಿತ. ಎಲ್ಲಿ ನೋಡಿದ್ರು ಇಂಥವ್ರ ಮಗ ಅಂತ ನನ್ನ ಮರ್ಯಾದೆ ತೆಗಿತಿದ್ಯಾ ನೀನು. ಇಂಥ ನನಗೆ ಬೇಡ ಮಗ, ಬೇಡವೇ ಬೇಡ. ನಿನಗೆ ಕೊಡೋ ಆಸ್ತಿನ ಬೇರೆ ಯಾವ್ದು ಬಡವರಿಗೆ ಕೊಟ್ರೆ, ಹಲ್ಲೆಲೂಯ, ಸಾಯೋವರೆಗೂ ನಮ್ಮನ್ನ ನೆನೆಸ್ತಾರೆ. ಅಯ್ಯೋ ಹೊಟ್ಟೆ ಶಿವಪಾಸಿದ ಕಾಲದಲ್ಲಿ ಅವ್ರ ಸೊತ್ತಲ್ಲ ನಮಗೆ ಬರೆದು ಕೊಟ್ಟು ಟೈಮಿಗೆ ಒಳ್ಳೆ ಊಟ ಸಿಕ್ತು, ಒಳ್ಳೆ ಬಟ್ಟೆ ಸಿಕ್ತು, ದೇವರವ್ರನ್ನ ಚೆನ್ನಾಗಿಡ್ಲಿ ಹೇಳ್ತಾರ, ಹೇಳಲ್ವಾ? ಹಲ್ಲೆಲೂಯ. ಅದೇ ರೀತಿಯಾಗಿ ದೇವರು ತನಗಿಷ್ಟ ತಾನು ಹೆಂಗಿರ್ಬೇಕಂತ ನೆನೆಸಿದನ್ನ ಅದನ್ನ ನಾವು ನೆರವೇರಿಸದೆ ಹೋದಾಗ ಹಿಂಸೆ ಪಡಿಸ್ತಾರೆ. ಏನ್ ಹಿಂಗ್ ಮಾಡ್ತಾನಲ್ಲ ನನ್ನ ಮಗ, ನಾ ಪರಲೋಕ ರಾಜ್ಯವನ್ನ ನಾನು ಸಿದ್ಧ ಮಾಡಿದ್ದೇನೆ, ಆ ಸ್ವರ್ಗ ಎಂಬ ಸ್ಥಳವನ್ನ ನಾನು ಸಿದ್ಧ ಮಾಡ್ತಿದ್ದೇನೆ, ನಾನಿರೋ ಕಡೆನೆ ನನ್ನ ಮಗ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ಐಶ್ವರ್ಯದಂತರ ಬೇಕಾದಂಗೆ ಮನ್ಸು ಬಂದಂಗೆ ಮಾಡಿ ಕುಣಿದು ಕುಪ್ಪಳಿಸಿ ಅನರ್ಕದಲ್ಲಿ ಬೈಯೋದಿಕ್ಕೆ ಹೋಗ್ತದನಲ್ಲ. ಹಲ್ಲೆಲೂಯ. ದೇವ್ರು ಸುಮ್ಮನೆ ಆಗ್ಬಿಡ್ತಾರೆ. ಐಶ್ವರ್ಯವಂತನ ಸತ್ತ, ಅವನ ಮನೆ ಬಾಗಿಲಿರೋ ಬಡವ ಲಾಜರು ಸತ್ತ. ಲಾಜರ್ ಅಬ್ರಹಾಮನ ಎದೆ ಅಂದ್ರೆ ಪರದೇಶಿಗೆ ಅಬ್ರಹಾಮನ ಎದೆ ಅಂತ ಹೇಳ್ತಾರೆ. ಹಲ್ಲೆಲೂಯ. ನೀನ್ ಕಳ್ಳನಿಗೆ ಹೇಳ್ತಾರೆ, ಇವತ್ತೇ ನನ್ನೊಟ್ಟಿಗೆ ಪರದೇಶಿಯಲ್ಲಿರ್ಬೇಕು. ಪರದೇಶಿ ಅಬ್ರಹಾಮನ ಮಡಲ್ತಾರ. ಲಾಜರ್ನ ಅಬ್ರಹಾಮನ ಮಡಲಲ್ಲಿದ್ದಾರೆ ಪರದೇಶಿ. ಅಬ್ರಹಾಮನ ಬಳಿಯಲ್ಲಿರುವಾಗ ಐಶ್ವರ್ಯತೆ ಒಂದನಿ ನೀರಾದ್ರೂ ನನ್ನ ನಾಲ್ಗೆಗೆ ಬಿಡಕ್ಕೆ ಹೇಳ. ಹಲ್ಲೆಲೂಯ. ಅದಕ್ಕೆ ದೇವ್ರು ಹೇಳ್ತಾರೆ, ಇಲ್ಲಪ್ಪ ನೀನ್ ಲೋಕದಲ್ಲಿದ್ದಾಗ ನೀನ್ ಇಷ್ಟದಂತೆ ನಿನ್ ಮನಸ್ಸಿಗೆ ಬಂದಂಗೆ ನಡೆದೆ, ಅದರಿಂದ ಅದಕ್ಕೆ ನೀನು ಬರಬೇಕಾದ ಪ್ರತಿಫಲ ಇದು ಬೆಂಕಿಗಂತ ಕೂರ ಕೆರೆ. ಅದರಿಂದ ನಿನಗೆ ಈ ಸ್ಥಳನೇ ಸರಿ, ನೀನಿಲ್ಲೇ ಇರು. ಒಂದನಿ ನೀರು ಕೊಡಲ್ಲ. ಅಲ್ಲಿರೋರು ಇಲ್ಲಿ ಬರಂಗಿಲ್ಲ, ಇಲ್ಲಿರೋರು ಅಲ್ಲಿ ಹೋಗಕ್ಕಾಗಲ್ಲ. ದೇವರ ಸಂಕಲ್ಪನೇ ಬೇರೆ, ನಮ್ಮ ಆಲೋಚನೆಗಳು, ನಮ್ಮ ಸಂಕಲ್ಪಗಳೇ ಬೇರೆ. ಅದರಿಂದಾನೇ ದೇವರು ತನ್ನ ಸಂಕಲ್ಪದಂತೆ ನಾವು ನಡಿಬೇಕೆಂಬುದಾಗಿ ಆತನ ಇಷ್ಟ ಅರ್ಥ. ಅನ್ಯಾಯ ಮಾಡೋನು ಇನ್ನು ಅನ್ಯಾಯ ಮಾಡ್ತಾನೆ ಇರು, ಅಶುದ್ಧನಾಗಿರುವನು ಇನ್ನೂ ನೀನು ಅಶುದ್ಧನಾಗು, ಪರಿಶುದ್ಧನು ಇನ್ನೂ ನೀನು ಪರಿಶುದ್ಧನಾಗು, ನೀತಿವಂತನು ಇನ್ನೂ ನೀತಿವಂತ. ದೇವರ ಸಂಕಲ್ಪ ಪರಿಶುದ್ಧನಾಗಿರ್ಬೇಕು, ನೀತಿವಂತನಾಗಿರ್ಬೇಕು, ದೇವರ ಮಗನಾಗಿರ್ಬೇಕು, ದೇವರ ಮಗಳಾಗಿರ್ಬೇಕು. ಹಲ್ಲೆಲೂಯ. ದೇವರ ಆತನ ಸಂಕಲ್ಪವನ್ನ ನಾವು ತಿಳ್ಕೊಳ್ಬೇಕು. ಯಾವ ಮಗ ತನ್ನ ತಂದೆಯನ್ನ ಸರಿಯಾಗಿ ತಿಳ್ಕೊಂಡನೋ ಅವನ ಜೀವಿತದಲ್ಲಿ ಯಾವ ಕೊರತೆನೂ ಇರಲ್ಲ. ಯಾವ ಮಗ ತನ್ನ ತಂದೆಯ ಸರಿಯಾಗಿ ಅವನು ಗಮನಿಸ್ತಾ ಹೋಗ್ತಾನೋ, ಸರಿಯಾಗಿ ತಂದೆ ಬಗ್ಗೆ ತಿಳಿದೇ ಹೋಗ್ತಾನೋ, ಅವನ ನಡುಬೀದಿಯಲ್ಲಿ ನಿಲ್ತಾನೆ.
ಅದೇ ರೀತಿ ತಂದೆಯಾದ ದೇವರ ಸ್ವಾಮಿಯನ್ನ ನಾವು ಸರಿಯಾಗಿ ತಿಳ್ಕೊಳ್ದೆ ಹೋದ್ರೆ, ಆತರ ಸಂಕಲ್ಪಗಳನ್ನ ಸರಿಯಾಗಿ ತಿಳಿದುಕೊಳ್ದೆ ಹೋದ್ರೆ, ಆತರ ಆಲೋಚನೆಗಳನ್ನ ಸರಿಯಾಗಿ ತಿಳ್ಕೊಳ್ದೆ ಹೋದ್ರೆ, ಹಲ್ಲೆಲೂಯಾ, ಬೇಡ ಅನ್ನೋದನ್ನ ಬಿಟ್ಟು ಮಾಡಬೇಕಾದದನ್ನ ಮಾಡು ಅಂತ ಹೇಳ್ತಾರೋ ಅದನ್ನ ಮಾಡಬೇಕು. ಯಾವ್ದು ಮಾಡಬೇಡ ಅಂತೀವೋ ಅದನ್ನ ನಾವು ಮಾಡ್ದಂಗೆ ಹೋಗ್ಬೇಕು ಅಂತೇಳಿ ಈ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಆತನ ಸಂಕಲ್ಪಗಳ ಬಗ್ಗೆ ನಾನು ಗ್ರಹಿಸಿಕೊಂಡವನಾಗಿರ್ಬೇಕು. ಹಲ್ಲೆಲೂಯಾ. ಆವಾಗಲೇ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಸಿಗುತ್ತೆ, ಒಂದು ಬದಲಾವಣೆ ಬರುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದೇ 1 ಅರಸಲ್ಲಿ 13ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರೆ, தேவனுடைய மனுஷன் ராஜாவை நோக்கி, நீர் எனக்கு உம்முடைய வீட்டில் பாதி கொடுத்தாலும் நான் உம்மோடே வருவதும் இல்லை, இந்த ஸ்தலத்தில் அப்பம் புசிப்பதும் இல்லை, தண்ணீர் குடிப்பதும் இல்லை. ಆಮೆನ್. ದೇವರ ಮನುಷ್ಯನು ಅರಸನಿಗೆ, ದೇವರ ಮನುಷ್ಯನು ಆತನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರು, ನಿನ್ನ ಆಸ್ತಿಯಲ್ಲಿ ಅರ್ಧವನ್ನ ಕೊಟ್ಟರು, ನಾನು ನಿನ್ನ ಸಂಗಡ ಬರುವುದಿಲ್ಲ, ನಿನ್ನ ಸಂಗಡ ಬರುವುದಿಲ್ಲ, ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಕೂಡದು ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ನನಗೆ ಊಟ ಮಾಡಬೇಡ, ಆ ಊರಲ್ಲಿ ನೀರನ್ನು ಕುಡಿಬೇಡ, ನೀನ್ ಹೋಗ್ಬಿಟ್ಟಿ ಆ ರಾಜನಿಗೆ ಈ ರೀತಿಯಾಗಿ ಹೇಳು, ಅವನಿಗೆ ಬುದ್ಧಿವಾದ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಹೇಳು. ಆಗ 13ನೇ ವಾಕ್ಯದಲ್ಲಿ, ಆಗ ಅವನು ತನ್ನ ಮಕ್ಕಳಿಗೆ ಕತ್ತೆಗೆ ತಡಿ ಹಾಕಿರಿ ಎಂದು ಆಜ್ಞಾಪಿಸಲು ಅವರು ಹಾಕಿದರು. ಅವನು ಕತ್ತೆಯ ಮೇಲೆ ಕೂತುಕೊಂಡು ದೇವರ ಮನುಷ್ಯನ ಹಿಂದೆ ಹೋಗಿ ಎಲ್ಲಾ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು, ಯಹೂದದಿಂದ ಬಂದ ದೇವರ ಮನುಷ್ಯನು ನೀನೋ ಎಂದು ಕೇಳಿದನು. ಅವನು ಹೌದೆಂದನು. ಆಗ ಆ ಮುದುಕನು ಅವನಿಗೆ, ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು. ಅದಕ್ಕೆ ಅವನು, ನಾನು ನಿನ್ನ ಸಂಗಡ ಬರಕೂಡದು, ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಕೂಡದು, ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂದಿರುಗಿ ಹೋಗಬೇಕೆಂತಲೂ ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು. ನನ್ನ ದೇವರು ಹೇಳಿದಾರೆ, ನೀನ್ ಹೋಗ್ಬಿಟ್ಟು ಅಲ್ಲಿ ರಾಜನಿಗೆ ತಿಳಿಸ್ಬಿಟ್ಟು ಅಲ್ಲಿ ಒಂಚೂರು ನೀರು ಕುಡಿಬಾರ್ದು, ಅಲ್ಲಿ ಯಾರು ಊಟ ಕೊಟ್ಟರು ತಿನ್ಬಾರ್ದು, ಬಂದಿದ್ದಾರಿಂದ ಹೋಗೋದು ಬೇರೆ ದಾರಿಯಿಂದ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅವಾಗ ಒಬ್ಬ ಪ್ರವಾದಿ ಏನ್ ಮಾಡ್ತಾನೆ, ಯಾರೊಬ್ರು ಪ್ರವಾದಿ ಬಂದು ರಾಜನ ಹತ್ರ ಮಾತಾಡಿ ಹೋಗಿದಂದಾಗ ಈ ಪ್ರವಾದಿ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ, ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ 18ನೇ ವಾಕ್ಯದಲ್ಲಿ ನೋಡ್ರಿ. ಆಗ ಮುದುಕನು, ನಾನು ನಿನ್ನಂತೆ ಪ್ರವಾದಿ, ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರಕೊಂಡು ಬರಬೇಕೆಂದು ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಈ ಮಾತು ಸುಳ್ಳು. ಮುಂದಕ್ಕೆ அதற்கு அவன், உம்மை போல நானும் தீர்க்கதரிசிதான். அவன் அப்பம் புசித்து தண்ணீர் குடிக்க நீர் அவனை திருப்பி உன் வீட்டுக்கு அழைத்து கொண்டு வா என்று ஒரு தூதன் கர்த்தருடைய வார்த்தையாக என்னோட சொன்னான் என்று அவனிடத்தில் பொய் சொன்னான். ಹಲ್ಲೆಲೂಯಾ. ಇಲ್ಲಿ ಒಬ್ಬ ಪ್ರವಾದಿಗೆ ಸುಳ್ಳು ಹೇಳ್ತಾನೆ. ದೇವರು ಹೇಳಿದ್ರಪ್ಪ, ನನಗೆ ನಿನ್ನ ಕರ್ಕೊಂಬಂದು ಊಟ ಮಾಡಕ್ ಹೇಳಿದಾರೆ, ನೀನ್ ಊಟ ಎಲ್ಲ ಮಾಡ್ಕೊಂಡು ಹೋಗು, ಏನಾಗಲ್ಲ, ನಾನು ನೀನು ಪ್ರವಾದಿನೇ. ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿ ಬೀಳೋದಿಕ್ಕೆ ಒಬ್ಬ ವಿಶ್ವಾಸಿನೇ ಸೈತಾನ ಎಬ್ಬರಿಸ್ತಾನೆ. ಅರ್ಥ ಆಗ್ತಿದ್ರ? ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿ ಬೀಳೋದಿಕ್ಕೆ ಒಬ್ಬ ವಿಶ್ವಾಸಿನೇ ಕಾರಣನಾಗ್ತಾನೆ. ಅದೇನ್ ತಪ್ಪಿಲ್ಲ ಮಾಡಿದ್ರೆ, ಇದೇನ್ ದೊಡ್ಡದಲ್ಲ. ಎಲ್ಲ ದೇವ್ರು ಕ್ಷಮಿಸ್ಬಿಡ್ತಾರೆ, ಎಲ್ಲ ದೇವ್ರು ನಮ್ಮನ್ನ ನಡೆಸ್ತಾರೆ, ರಕ್ತನೇ ಚೆಲ್ಬಿಟ್ಟಿದ್ದಾರೆ, ಜೀವನೇ ಕೊಟ್ಬಿಟ್ಟಿದ್ದಾರೆ, ನಮ್ಮನ್ನ ಕಾಪಾಡಲ್ವೇ? ಅದೆಲ್ಲ ತಲೆ ಕೆಡ್ಸ್ಕೋಬೇಡ್ರಿ, ಅದೆಲ್ಲ ದೊಡ್ಡದು ಮಾಡ್ಕೋಬೇಡ್ರಿ, ಏನಾಗಲ್ಲ. ಹಲ್ಲೆಲೂಯಾ. ಇವ್ರು ಬದುಕೋದಿಗೆ ಇನ್ನೊಬ್ಬ ವಿಶ್ವಾಸಿಯನ್ನ ಆತ್ಮಿಕ ಜೀವಿತದಲ್ಲಿ ಕೆಳಗೆ ತಳ್ಳುವಂತ ವಾಕ್ಯವನ್ನ ಇಲ್ಲಿ ನೋಡ್ತೇವೆ. ದೇವ್ರು ಹೇಳಿದ್ರು, ಆ ಊರಿಗೆ ಹೋಗು, ಅಲ್ಲಿ ಅನ್ನಪಾನ ತೆಗೆದುಕೊಳ್ಬೇಡ, ಬಂದ ದಾರಿ ಬಿಟ್ಟು ಬೇರೆ ದಾರಿಯಿಂದ ಹೋಗ್ತಾ ಇರು ನೀನು ಅಂತ ಹೇಳ್ತಾರೆ. ದೇವರ ಸಂಕಲ್ಪ ಬೇರೆ, ಅಲ್ಲಿ ಬೇಡ, ಆ ಊರಲ್ಲಿ ತಿನ್ಬಾರ್ದು ಮಾಡಬಾರ್ದು. ಆದ್ರೆ ಅವ್ರು ಹೇಳಿದಂತ ಮಾತನ್ನ ತಿರಸ್ಕರಿಸುವಂತೆ ಶೈತಾನ ಏನ್ ಮಾಡ್ತಾನೆ, ಒಬ್ಬ ಪ್ರವಾದಿಯನ್ನೇ ಪುರಿಸ್ತಾನೆ. ಪ್ರವಾದಿ ಹೇಳಿದ್ರೆ ಒಪ್ತಾರ ಒಪ್ಪಲ್ವಾ? ಹಲ್ಲೆಲೂಯಾ.
ಒಬ್ಬ ವಿಶ್ವಾಸಿನ ಬೆಳೆಸ್ಬೇಕಾದ್ರೆ ಒಬ್ಬ ವಿಶ್ವಾಸಿನ ಎಬ್ಬರಿಸ್ಬೇಕು. ಆ ವಿಶ್ವಾಸಿಯನ್ನ ಈ ವಿಶ್ವಾಸಿ ಬೆಳೆಸ್ತಾರೆ. ಅವ್ರ ಆತ್ಮಿಕದಲ್ಲಿ ಇರ್ತಾರೆ. ದೇವ್ರು ಹೇಳಿದ್ದಾರೆ ಸುಳ್ಳು ಹೇಳ್ಬೇಡ ಅಂತೇಳಿ, ದೇವ್ರು ಹೇಳಿದ್ದಾರೆ ಮೋಸ ಮಾಡಬೇಡ ಅಂತೇಳಿ, ದೇವ್ರು ಹೇಳಿದ್ದಾರೆ ಅನ್ಯಾಯ ಮಾಡಬೇಡ ಅಂತೇಳಿ, ದೇವ್ರು ಹೇಳಿದ್ದಾರೆ ಅಶುದ್ಧ ಮಾಡಬೇಡ ಅಂತೇಳಿ, ದೇವ್ರು ಹೇಳಿದ್ದಾರೆ ಪರಿಶುದ್ಧರಾಗಿರ್ರಿ ಅಂತೇಳಿ, ದೇವ್ರು ಹೇಳಿದ್ದಾರೆ ನೀತಿವಂತರಾಗಿರ್ರಿ ಅಂತೇಳಿ. ಹಲ್ಲೆಲೂಯಾ. ಇವ್ರು ಹೇಳ್ತಾರೆ ನೀತಿವಂತರಾಗಿರ್ಬೇಕು, ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು, ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಜಾಸ್ತಿ ಮಾಡಿದ್ರೆ ಹುಚ್ಚಿ ಹಿಡಿದು ಬಿಡುತ್ತೆ. ಹಲ್ಲೆಲೂಯಾ. ಜಾಸ್ತಿ ಮಾಡಿದ್ರೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಹೀಗೆ ಒಬ್ಬ ವಿಶ್ವಾಸಿನ ಬೆಳೆಸೋದಕ್ಕೆ ಪ್ರಯಾಸ ಪಡ್ತಾರೆ. ಆದರೆ ಒಬ್ಬೊಬ್ಬ ವಿಶ್ವಾಸಿಗಳು ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕು. ನಾನೇ ಪಾಸ್ಟರ್, ನನ್ನ ಬೆಳೆಸೋಗೊಬ್ಬ ಪಾಸ್ಟರ್ ಬಂದು ಹಂಗ್ ಪಾಸ್ಟ್ರೆ, ಹಿಂಗ್ ಪಾಸ್ಟ್ರೆ, ಹಿಂಗ್ ಪಾಸ್ಟ್ರೆ, ಹಂಗ್ ಪಾಸ್ಟ್ರೆ ಅಂತೇಳಿ ನನಗ್ ಕೊಟ್ಟಂತ ವರ, ನನಗ್ ಕೊಟ್ಟಂತ ಅಭಿಷೇಕ, ನನಗ್ ಕೊಟ್ಟದ್ದನ್ನ ನಾನೇನ್ ಮಾಡ್ತೀನಿ, ಅವ್ರ ಮಾತು ಕೇಳಿ. ಹಲ್ಲೆಲೂಯಾ. ಅದನ್ನ ಬಿಡ್ಬಿಟ್ಟು ಅವ್ರು ಹೇಳ್ದಂಗೆ ನಡೆಯಕ್ ಪ್ರಯಾಸ ಪಡುವಾಗ ದೇವರು ನನ್ನಲ್ಲಿಟ್ಟಂತ ಸಂಕಲ್ಪ, ನನಗ್ ಕೊಟ್ಟಂತ ಕೆಲಸ, ನನಗ್ ಕೊಟ್ಟಂತ ಕಾರ್ಯಗಳನ್ನ ನಾನು ಬಿಟ್ಟು ದೇವ್ರ ಚಿತ್ತವಿಲ್ಲದೆ ಯಾರೋ ಒಬ್ರು ಸೇವಕರು ಹೇಳಿದ್ರಂತೇಳಿ ಅವರಿಷ್ಟದ ಪ್ರಕಾರ ನಾನು ನಡೆಯೋದಾದ್ರೆ ಹಲ್ಲೆಲೂಯಾ, ದೇವ್ರು ಸಂತೋಷ ಪಡ್ತಾರ? ಹಲ್ಲೆಲೂಯಾ. ನೋಡ್ರಿ ನಮ್ ಸಭೆಯಲ್ಲಿ ಕೈಯೆಲ್ಲ ತಟ್ಟಿ ಹಾಡು ಹೇಳ್ತೇವೆ. ಯಾರೋ ಒಬ್ರು ಸೇವಕರು ಬಂದ್ರು, ಪಾಸ್ಟೇ ನಿಮ್ ಚರ್ಚಲ್ಲಿ ಕೈ ತಟ್ಬೇಡ್ರಿ, ಅಭಿಷೇಕದಿಂದ ತುಂಬಿಸಲ್ಪಡ್ಬೇಡ್ರಿ, ನಿಮ್ ವಿಶ್ವಾಸಿಗಳಿಗೆಲ್ಲ ಅಭಿಷೇಕ ತುಂಬದಂತೆ ಕೈಯನ್ನು ತಟ್ಟದಂತೆ ಹಂಗೆ ದೇವರನ್ನ ಮಹಿಮೆ ಪಡಿಸ್ರಿ ಅಂತ ಹೇಳಿ ಅವ್ರ ಮಾತನ್ನ ಕೇಳಿ ನಾನ್ ನಿಮ್ಮನ್ನ ಹಾಗೆ ಮಾಡಿಸಿದ್ರೆ ಹೆಂಗಿರುತ್ತೆ? ಏನ್ ತಿಳಿತೀರಾ? ಹಲ್ಲೆಲೂಯಾ. ಏನ್ ಇಷ್ಟು ದಿವಸ ಪಾಸ್ಟ್ ಹಿಂಗ್ ಮಾಡ್ತಿದ್, ಇವತ್ತು ಯಾಕೆ ಹಿಂಗ್ ಮಾಡ್ತಿದಾರಲ್ಲ, ಏನಾಯ್ತು ಪಾಸ್ಟ್ರಿಗೆ? ನೆನೆಸ್ತೀರಾ ನೆನ್ಸಲ್ವಾ? ಹಲ್ಲೆಲೂಯಾ. ಅದೇ ರೀತಿ ನಮ್ಮನ್ನ ಕೆಡಿಸೋದಕ್ಕೆ ಒಬ್ರು ಬರ್ತಾರೆ. ನೋಡ್ರಿ, ಒಬ್ಬ ಪ್ರವಾದಿಗೆ ದೇವ್ರು ಹೇಳ್ತಾರೆ ಬೇಡಪ್ಪ ಅಲ್ಲಿ ನೀರ್ ಕುಡಿಬೇಡ, ಅನ್ನ ಮಾಡಿ ಊಟ ಮಾಡ್ಬೇಡ ಅಂತೇಳಿ. ಇಲ್ಲ, ನನಗೆ ದೇವ್ರು ಹೇಳಿದ್ರು ನೀನ್ ಕರ್ಕೊಂಬಂದಿ ಊಟ ಮಾಡಕ್ ಹೇಳಿದ್ರು ಅಂತ ಹೇಳಿದಾಗ ಅಲ್ಲೇನ್ ನಡೀತಂತೆ, ಅವ್ರು ಊಟ ಮಾಡುತ್ತಿರುವಾಗ 20ನೇ ವಾಕ್ಯ ನಾನು ಓದ್ತೇನೆ ನೋಡ್ರಿ. ಅವ್ರು ಊಟ ಮಾಡುತ್ತಿರುವಾಗ ದೇವರು ಮನುಷ್ಯನ ಹಿಂದಕ್ಕೆ ಕರೆತಂದ. ಆ ಪ್ರವಾದಿಗೆ ಕರ್ತನು ಒಂದು ವಾಕ್ಯವನ್ನು ದಯಪಾಲಿಸಿದನು. ಅವನು ಯಹೂದ್ಯದ ದೇಶದವನಾದ ಆ ದೇವರ ಮನುಷ್ಯನಿಗೆ, ನಿನ್ನ ದೇವರಾದ ಕರ್ತನು ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರು. ನೀನು ನನ್ನ ಆಜ್ಞೆಯನ್ನು ಮೀರಿ ಅವಿಧಿಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದದ್ದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಕರ್ತನು ಹೇಳುತ್ತಾನೆ ಅಂದನು. ಹಲ್ಲೆಲೂಯಾ. ಮುಂಚೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳ ಇತ್ತು ಸಮಾಧಿ ಮಾಡೋದಕ್ಕೆ. ಆ ಸಮಾಧಿಯಲ್ಲಿ ಅದೇ ಸ್ಥಳದಲ್ಲಿ ಅವರಿಗೆ ಸಮಾಧಿ ಮಾಡಬೇಕಾಗಿತ್ತು. ಆದ್ರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದುದರಿಂದ ಆ ಪ್ರವಾದಿಗೆ ತನ್ನ ಸ್ವಂತ ಸ್ಮಶಾನ ಭೂಮಿಯಲ್ಲಿ ಅವನಿಗೆ ಸ್ಥಳ ಇಲ್ಲದೆ ಅನಾಥನಾಗಿ ಯಾವುದೋ ಒಂದು ಊರಲ್ಲಿ ಬಂದು ಸತ್ತು ಅನಾಥನಾಗಿ ಅಲ್ಲಿರೋ ಜನ ಸೇರಿ ಅವನಿಗೆ ಮಣ್ಣು ಮಾಡ್ತಾರೆ. ಬಂಧು ಬಳಗ ಜಾತಿ ಜನ ಯಾರು ಇರೋದೇ ಇಲ್ಲ. ನಿನ್ನ ಶವವನ್ನು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಕರ್ತನೆ ಹೇಳುತ್ತಾನೆ ಅಂತ. ಅನ್ನಪಾನಗಳನ್ನು ತೆಗೆದುಕೊಂಡವನು ಅವನು ತಾನು ಕರೆತಂದ ಪ್ರವಾದಿಗೋಸ್ಕರ ಕತ್ತೆಯನ್ನು ತಡಿ ಹಾಕಿದನು. ದೇವರ ಮನುಷ್ಯನು ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹವು ಅವನಿಗೆ ಎದುರಾಗಿ ಬಂದು ಅವನನ್ನು ಕೊಂದು ಹಾಕಿತು. ಅವನ ಶವ ದಾರಿಯಲ್ಲೇ ಬಿದ್ದಿತ್ತು. ಕತ್ತಿ ಸಿಂಹವು ಅದರ ಹತ್ತಿರವೇ ನಿಂತುಕೊಂಡಿದ್ದರು. ಹಾದು ಹೋಗುವವರು ಶವವು ದಾರಿಯಲ್ಲಿ ಬಿದ್ದಿರುವುದನ್ನು, ಸಿಂಹವು ಅದರ ಬಳಿಯಲ್ಲಿ ನಿಂತಿರುವುದನ್ನು ಕಂಡು ಮುದುಕನಾದ ಪ್ರವಾದಿ ಊರಿಗೆ ಬಂದು ತಿಳಿಸಿದನು. ಅವನ ಹಿಂದಕ್ಕೆ ಕರ್ಕೊಂಡು ಹೋಗಿ ಪ್ರವಾದಿ ಸುದ್ದಿ ಕೇಳಿ ಆ ಶವವು ದೇವರು ಮನುಷ್ಯನದೇ ಆಗಿರುವಂತ ಅವನು ತನ್ನ ಆಜ್ಞೆಗೆ ಅವಿಧೇಯನಾದದ್ದರಿಂದ ಕರ್ತನ ಅವನ ವಿಷಯದಲ್ಲಿ ತಾನು ಹೇಳಿದ ಮಾತು ನೆರವೇರುವಂತೆ ಅವನ ಸಿಂಹದ ಬಾಯಿಗೆ ಒಪ್ಪಿಸಿದನು. ಅದು ಅವನ ಮೇಲೆ ಹಾರಿ ಅವನನ್ನು ಕೊಂದು ಬಿಟ್ಟಿತ್ತು ಎಂದು ಹೇಳಿದನು. ಹಲ್ಲೆಲೂಯಾ. ಬೇಡ, ನಮ್ಮ ಮಾತನ್ನ ಕೇಳಿ ಈ ಪ್ರವಾದಿಯಲ್ಲಿ ಊಟ ಮಾಡಿದ್ದರಿಂದ ಹಲ್ಲೆಲೂಯಾ ಪಾಪದ ಸಂಬಳ ಮರಣ, ಪಾವಸೈಗರ ಆತ್ಮ
ಪಾಪ ಮಾಡುವಂತ ಆತ್ಮ ಸಾಯಿ. ಹಲ್ಲೆಲೂಯ. ಬೇಡ, ದೇವರ ಸಂಕಲ್ಪ ಏನಿದೆಯೋ ಅದನ್ನ ನಾವು ನಡೆಸಬೇಕು. ಒಪ್ಪತ್ತು ಊಟಕ್ಕೋಸ್ಕರ ಆ ಪ್ರವಾದಿ ತನ್ನ ಜೀವವನ್ನೇ ಕೊಟ್ಟರು. ಒಂದಿಡೀ ಅನ್ನಕ್ಕೋಸ್ಕರ ದೇವರ ಮಾತನ್ನ ತಿರಸ್ಕರಿಸಿದ್ರು. ದೇವರ ಸಂಕಲ್ಪವನ್ನ ನೆರವೇರಿಸದೆ ತನ್ನಿಷ್ಟದಂತೆ ನಡೆದ್ರು. ಯಾರೋ ಹೇಳಿದ ಮಾತನ್ನ ಕೇಳಿದ್ರು. ಹಲ್ಲೆಲೂಯ. ಯಾರೋ ಹೇಳಿದ ಮಾತನ್ನ ಕೇಳಿ ದೇವರ ಮಾತನ್ನ ತಿರಸ್ಕರಿಸಿದ್ರು. ದೇವರ ಮಾತನ್ನ ತಳ್ಳಿ ಬಿಟ್ರು. ಅದರಿಂದ ಅವನು ಸತ್ತನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸ್ವಂತ ಸ್ಮಶಾನ ಭೂಮಿಯಲ್ಲಿ, ಆ ಕಾಲದಲ್ಲಿ ಸ್ವಂತ ಸ್ಮಶಾನ ಭೂಮಿಯಲ್ಲಿ ಮಣ್ಣು ಮಾಡಿದ್ರೇನೆ ಅವರು ಪಿತೃಗಳ ಜೊತೆಗೆ ಸೇರ್ತಾರೆ ಅಂತೇಳಿ ಒಂದು ಐದೀಗ ಹಳೆ ಕಾಲದಲ್ಲಿ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಮಶಾಣಕ್ಕೆ ಹೋಗೋದೇ ಇಲ್ಲ ಮರೆ, ನೀನ್ ಸ್ವಂತ ಮಶಾಣ ಭೂಮಿಯಲ್ಲಿ ಮಣ್ಣು ಮಾಡಲ್ಲ. ಇದೇ ಊರಲ್ಲಿ ಎಲ್ಲ ಒಂದ್ ಮೂಲೆ ತಗೊಂಡಾಗ ಮಣ್ಣಲ್ಲಿ ಬಿಸಾಕ್ತಾರೆ. ನೀನು ದೇವರಿಟ್ಟಂತ ಘನ, ದೇವರಿಟ್ಟಂತ ಮಹಿಮೆ, ಹಲ್ಲೆಲೂಯ, ಅವ್ರು ಕಳ್ಕೊಂಡ್ರು. ಅದರಿಂದನೇ ದೇವರ ಸಂಕಲ್ಪ ಏನನ್ನುವುದನ್ನ ನಾವು ತಿಳಿದುಕೊಳ್ಳುವರಾಗಿರ್ಬೇಕು. ದೇವರು ನಮ್ಮನ್ನ ಕರೆದಿದ್ದಾರೆ, ಯಾವ ಉದ್ದೇಶದಿಂದ ಕರೆದಿದ್ದಾರೆ, ಏನಕ್ಕೆ ಕರೆದಿದ್ದಾರೆ, ನನ್ನಿಂದ ಏನ್ ಎದುರು ನೋಡ್ತಾರೆ, ಹಲ್ಲೆಲೂಯ, ಇದನ್ನ ನಾವು ಗಮನ ಹರಿಸಿ ಅದ್ರ ಪ್ರಕಾರ ನಡೆಯುವುದಕ್ಕೆ ಪ್ರಯಾಸ ಪಡಬೇಕು. ಆ ಪ್ರಯಾಸ ಇಲ್ಲ ಅಂದ್ರೆ ಈ ಪ್ರವಾದಿ ತರ ಎಲ್ಲೋ ಬಿದ್ದಿರ್ತೇವೆ. ಆ ಸೊಲೊಮೋನ ದೇವ್ರು ಕೊಟ್ಟಂತ ಆಶೀರ್ವಾದವನ್ನ ದೇವರೆಲ್ಲ ಕಿತ್ತು, ಹಲ್ಲೆಲೂಯ, ಇದ್ದದ್ದನ್ನ ಕಿತ್ತು, ಇಲ್ಲದವನ ಹತ್ರ ಇದ್ದದ್ದು ಕಿತ್ತು ಇರುವವನಿಗೆ ಕೊಡಲ್ಪಡುತ್ತೆ. ಹಲ್ಲೆಲೂಯ. ನಿನಗಿರೋ ಅಭಿಷೇಕ ಕಿತ್ತು ಇನ್ನೊಬ್ಬನಿಗೆ ದೇವ್ರು ಕೊಟ್ಟು ಬಿಡ್ತಾರೆ. ನಿನಗಿರೋ ಆಶೀರ್ವಾದ ಕಿತ್ತು ಇನ್ನೊಬ್ಬರಿಗೆ ಯಾರು ವಿಧೇಯರಾಗಿರ್ತಾರೋ, ಯಾರು ಭಯದಿಂದ ಭಕ್ತಿಯಿಂದ ನಡೀತಾರೋ ಅವ್ರಿಗೆ ಕೊಟ್ಬಿಡ್ತಾರೆ. ಹಲ್ಲೆಲೂಯ. ಅದರಿಂದ ಆತನ ಸಂಕಲ್ಪ ನಾವು ತಿಳಿದುಕೊಳ್ಳುವರಾಗಿರಬೇಕು. ಆತನ ಉದ್ದೇಶ ಏನು, ನಮ್ಮನ್ನು ಕರೆದಿದ್ದು ಯಾಕೆ, ನಮ್ಮನ್ನೇನಕ್ಕೆ ಕರೆದ್ರು, ನಮಗೋಸ್ಕರ ಯಾಕೆ ಕರೆದು, ಎಲ್ಲೋ ಪಾಪದಲ್ಲೂ ಶಾಪದಲ್ಲೂ ಅಕ್ರಮದಲ್ಲಿ ಅಂದರೆ ಕೆಟ್ಟದಾದ ಗಲೀಜಾದ ಸ್ಥಳದಲ್ಲಿ ಬಿದ್ದಿದ್ದಂತ ನಮ್ಮನ್ನ ಕೈ ಹಿಡಿದು ಎತ್ತಿ ದೀಕ್ಷಾಸ್ಥಾನದ ಮೂಲಕ ತೊಳೆದು ಪರಿಶುದ್ಧಾತ್ಮನ ಅಭಿಷೇಕದಿಂದ ನಮ್ಮನ್ನು ಮಗನ ಅಭಿಷೇಕ ಮಾಡಿ, ರಾಜಾಭಿಷೇಕ ಮಾಡಿ, ಹಲ್ಲೆಲೂಯ, ಆತನ ಮಗನಾಗಿರುವಾಗ ಸ್ವಲ್ಪ ದಿನ ಆಗಿದ್ದು ದೇವರ ಸಂಕಲ್ಪ, ದೇವರ ಚಿತ್ತವನ್ನ ಮರೆತು ನಮ್ಮ ಸಂಕಲ್ಪದಿಂದ ನಮ್ಮ ಇಷ್ಟದಂತೆ ನಡೆಯುವಾಗ, ಹಲ್ಲೆಲೂಯ, ನೀವ್ ಹಾಗೆ ನಿನ್ ಮಗನ್ನ ಮಗಳನ್ನ ನಮ್ಮ ಮನೆ ಬಾಗಿಲಲ್ಲಿ ಕಾಲು ಇಡಬೇಡ, ನಿನ್ನ ಮಗನೇ ಅಲ್ಲ, ನೀನ್ ನನ್ನ ಮಗಳೇ ಅಲ್ಲ, ಬರಲೇಬೇಡ, ಕಾಲಿಡಬೇಡ. ಅದೇ ರೀತಿ ದೇವರು ತನ್ನ ಸಂಕಲ್ಪವನ್ನ ಅದನ್ನು ಮೀರಿ ನಡೆಯುವಾಗ ನಮ್ಮನ್ನು ತಳ್ಳಿಬಿಡ್ತಾರೆ. ಹಲ್ಲೆಲೂಯ. ನಮ್ಮನ್ನ ಅರ್ಹತೆಂಬುದಾಗಿ ತಳ್ಳಿಬಿಡ್ತಾರೆ. ಯೋಗ್ಯಳಲ್ಲ ಎಂಬುದಾಗಿ ನಮ್ಮನ್ನ ತಳ್ಳಿಬಿಡ್ತಾರೆ. ಅದರಿಂದ ಆತನ ಸಂಕಲ್ಪ, ದೇವರ ಸಂಕಲ್ಪವನ್ನ ನಿರಾಕರಿಸುವರಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೆಲೂಯ. ಯಾಕಂದ್ರೆ ಆ ಸಂಕಲ್ಪ ಫರಿಸಾಯರು, ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳದೆ ಹೋದುದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನ ನಿರಾಕರಿಸಿದರು, ಕೇಡಿಗಾಗಿ. ಹಲ್ಲೆಲೂಯ. ಅದರಿಂದ ಕೆಲವು ಸಲ ದೇವರ ಸಂಕಲ್ಪವನ್ನ ನಾವು ನಿರಾಕರಿಸದಂತೆ ಯಾವುದೇ ವಿಷಯಕ್ಕೂ, ಯಾವುದೇ ಕಾರಣಕ್ಕೂ ಭಯದಿಂದಲೂ ಭಕ್ತಿಯಿಂದಲೂ, ಅಪ್ಪ ನಿನ್ನ ಚಿತ್ತದಂತೆ ನಡೆಸು, ನಿನ್ನ ಚಿತ್ತದಂತೆ ಇರುವಂತೆ ಮಾಡು, ನಿನ್ನ ಚಿತ್ತದಂತೆ ನಾನು ಬಾಳ್ಬೇಕು, ನಿನ್ ಮನಸ್ಸಿನಂತೆ ನಾನು ನಡೀಬೇಕು, ನಿನ್ ಮೆಚ್ಚುವಾಗೇ ನಡ್ಕೋಬೇಕು. ಹಲ್ಲೆಲೂಯ. ಅವಾಗ ಹೇಳ್ತಾ, ಬಲ ನಂಬಿಗಸ್ತಾಳೆ, ನಿನ್ನ ಯಜಮಾನ ಸೌಭಾಗ್ಯದಲ್ಲಿ. ಹಲ್ಲೆಲೂಯ. ಅದರಿಂದ ಆತನ ಸಂಕಲ್ಪವನ್ನು ತಿಳಿದು ಬದುಕುವರಾಗಿ ಕಾಣಲ್ಪಡಬೇಕು. ಆತನ ಚಿತ್ತದಂತೆ ಜೀವಿಸುವರಾಗಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ ನಾವೆಲ್ಲರೂ ಮೊಣಕಾಲೂರ